ಅನಿಲಕ್ಕಿಂತ ಪ್ರಾರಂಭಿಕ ಹಂತದಲ್ಲಿ ಆಟೋಗೆ ಬಳಕೆಯಾಗುವ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದನ್ನು ನಾವು ಬೆಂಗಳೂರಿನಲ್ಲಿ ಗಮನಿಸಿದ್ವಿ. ಇದೀಗ ಮತ್ತಷ್ಟು ಅಭಾವ ವೆಹಿಕಲ್ಗಳಿಗೆ ಬಳಕೆಯಾಗುವ ಅನಿಲದಲ್ಲಿ ಕಂಡು ಬರ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಬಂಕ್ಗಳ ಮುಂದೆ ಬೋರ್ಡ್ ಅಳವಡಿಸಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಇದೀಗ ಬಡ ಆಟೋ ಚಾಲಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ LPG ಆಟೋ ಗ್ಯಾಸ್ ಕ್ಲೋಸ್ ಆಗ್ತಾ ಇದೆ. ಆದ್ರೂ ಕೂಡ ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಈಗಾಗಲೇ ಒಂದು ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಬಂಕಿನ ಮುಂಭಾಗದಲ್ಲಿ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಬರೋ ತನಕ ಕಾಯುವಂತಹ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಸಿಬ್ಬಂದಿ ಇದೀಗ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಅಳವಡಿಕೆ ಮಾಡಿ ಇಲ್ಲಿರುವಂತಹ ಆಟೋ ಚಾಲಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಬಸವೇಶ್ವರ ನಗರದಲ್ಲಿ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಬಂಕ್ ಕ್ಲೋಸ್ ಆಗಿರುವಂತದ್ದು. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಆಟೋ ಚಾಲಕರ ಮೇಲೆ ಬೀಳ್ತಾ ಇದೆ. ಆಟೋ ಚಾಲಕರಿಗೆ ಕೇವಲ ಒಂದು ವಾರದ ಅಂತರದಲ್ಲಿ ಡಬಲ್ ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಫೆಬ್ರವರಿ 28ರಂದು ಕೇವಲ 59 ರೂಪಾಯಿ ಇದ್ದಂತಹ ದರ ಇದೀಗ 90ರ ಗಡಿ ದಾಟ್ತಾ ಇದೆ. 1 kg ಗ್ಯಾಸ್ಗೆ ಸರಿಸುಮಾರು 30 ರೂಪಾಯಿಯಷ್ಟು ಹೆಚ್ಚುವರಿ ಹಣ ಕೊಡಬೇಕಾಗುತ್ತೆ. ಇದರಿಂದ ನಿತ್ಯವೂ ಕೂಡ ಆಟೋ ಚಾಲಕರ ಮೇಲೆ ಸರಿಸುಮಾರು 200 ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಅದರ ನಡುವೆ ಒಂದು ಕಡೆ ಹೊರೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಹ ಸನ್ನಿವೇಶ ಇದೀಗ ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನಿಲಕ್ಕಿಂತ ಪ್ರಾರಂಭಿಕ ಹಂತದಲ್ಲಿ ಆಟೋಗೆ ಬಳಕೆಯಾಗುವ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದನ್ನು ನಾವು ಬೆಂಗಳೂರಿನಲ್ಲಿ ಗಮನಿಸಿದ್ವಿ. ಇದೀಗ ಮತ್ತಷ್ಟು ಅಭಾವ ವೆಹಿಕಲ್ಗಳಿಗೆ ಬಳಕೆಯಾಗುವ ಅನಿಲದಲ್ಲಿ ಕಂಡು ಬರ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಬಂಕ್ಗಳ ಮುಂದೆ ಬೋರ್ಡ್ ಅಳವಡಿಸಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಇದೀಗ ಬಡ ಆಟೋ ಚಾಲಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ LPG ಆಟೋ ಗ್ಯಾಸ್ ಕ್ಲೋಸ್ ಆಗ್ತಾ ಇದೆ. ಆದ್ರೂ ಕೂಡ ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಈಗಾಗಲೇ ಒಂದು ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಬಂಕಿನ ಮುಂಭಾಗದಲ್ಲಿ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಬರೋ ತನಕ ಕಾಯುವಂತಹ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಸಿಬ್ಬಂದಿ ಇದೀಗ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಅಳವಡಿಕೆ ಮಾಡಿ ಇಲ್ಲಿರುವಂತಹ ಆಟೋ ಚಾಲಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಬಸವೇಶ್ವರ ನಗರದಲ್ಲಿ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಬಂಕ್ ಕ್ಲೋಸ್ ಆಗಿರುವಂತದ್ದು. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಆಟೋ ಚಾಲಕರ ಮೇಲೆ ಬೀಳ್ತಾ ಇದೆ. ಆಟೋ ಚಾಲಕರಿಗೆ ಕೇವಲ ಒಂದು ವಾರದ ಅಂತರದಲ್ಲಿ ಡಬಲ್ ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಫೆಬ್ರವರಿ 28ರಂದು ಕೇವಲ 59 ರೂಪಾಯಿ ಇದ್ದಂತಹ ದರ ಇದೀಗ 90ರ ಗಡಿ ದಾಟ್ತಾ ಇದೆ. 1 kg ಗ್ಯಾಸ್ಗೆ ಸರಿಸುಮಾರು 30 ರೂಪಾಯಿಯಷ್ಟು ಹೆಚ್ಚುವರಿ ಹಣ ಕೊಡಬೇಕಾಗುತ್ತೆ. ಇದರಿಂದ ನಿತ್ಯವೂ ಕೂಡ ಆಟೋ ಚಾಲಕರ ಮೇಲೆ ಸರಿಸುಮಾರು 200 ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಅದರ ನಡುವೆ ಒಂದು ಕಡೆ ಹೊರೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಹ ಸನ್ನಿವೇಶ ಇದೀಗ ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನಿಲಕ್ಕಿಂತ ಪ್ರಾರಂಭಿಕ ಹಂತದಲ್ಲಿ ಆಟೋಗೆ ಬಳಕೆಯಾಗುವ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದನ್ನು ನಾವು ಬೆಂಗಳೂರಿನಲ್ಲಿ ಗಮನಿಸಿದ್ವಿ. ಇದೀಗ ಮತ್ತಷ್ಟು ಅಭಾವ ವೆಹಿಕಲ್ಗಳಿಗೆ ಬಳಕೆಯಾಗುವ ಅನಿಲದಲ್ಲಿ ಕಂಡು ಬರ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಬಂಕ್ಗಳ ಮುಂದೆ ಬೋರ್ಡ್ ಅಳವಡಿಸಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಇದೀಗ ಬಡ ಆಟೋ ಚಾಲಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ LPG ಆಟೋ ಗ್ಯಾಸ್ ಕ್ಲೋಸ್ ಆಗ್ತಾ ಇದೆ.
ಆದರೂ ಕೂಡ ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಈಗಾಗಲೇ ಒಂದು ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಗ್ಯಾಸ್ ಬಂಕ್ ಕೂಡ ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಬಂಕಿನ ಮುಂಭಾಗದಲ್ಲಿ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಬರೋ ತನಕ ಕಾಯುವಂತಹ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಸಿಬ್ಬಂದಿ ಇದೀಗ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಅಳವಡಿಕೆ ಮಾಡಿ ಇಲ್ಲಿರುವಂತಹ ಆಟೋ ಚಾಲಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಬಸವೇಶ್ವರ ನಗರದಲ್ಲಿ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಬಂಕ್ ಕ್ಲೋಸ್ ಆಗಿರುವಂತದ್ದು. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಆಟೋ ಚಾಲಕರ ಮೇಲೆ ಬೀಳ್ತಾ ಇದೆ. ಆಟೋ ಚಾಲಕರಿಗೆ ಕೇವಲ ಒಂದು ವಾರದ ಅಂತರದಲ್ಲಿ ಡಬಲ್ ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಫೆಬ್ರವರಿ 28ರಂದು ಕೇವಲ 59 ರೂಪಾಯಿ ಇದ್ದಂತಹ ದರ ಇದೀಗ 90ರ ಗಡಿ ದಾಟ್ತಾ ಇದೆ. 1 kg ಗ್ಯಾಸ್ಗೆ ಸರಿಸುಮಾರು 30 ರೂಪಾಯಿಯಷ್ಟು ಹೆಚ್ಚುವರಿ ಹಣ ಕೊಡಬೇಕಾಗುತ್ತೆ. ಇದರಿಂದ ನಿತ್ಯವೂ ಕೂಡ ಆಟೋ ಚಾಲಕರ ಮೇಲೆ ಸರಿಸುಮಾರು 200 ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಅದರ ನಡುವೆ ಒಂದು ಕಡೆ ಹೊರೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಹ ಸನ್ನಿವೇಶ ಇದೀಗ ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನಿಲಕ್ಕಿಂತ ಪ್ರಾರಂಭಿಕ ಹಂತದಲ್ಲಿ ಆಟೋಗೆ ಬಳಕೆಯಾಗುವ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದನ್ನು ನಾವು ಬೆಂಗಳೂರಿನಲ್ಲಿ ಗಮನಿಸಿದ್ವಿ. ಇದೀಗ ಮತ್ತಷ್ಟು ಅಭಾವ ವೆಹಿಕಲ್ಗಳಿಗೆ ಬಳಕೆಯಾಗುವ ಅನಿಲದಲ್ಲಿ ಕಂಡು ಬರ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಬಂಕ್ಗಳ ಮುಂದೆ ಬೋರ್ಡ್ ಅಳವಡಿಸಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಇದೀಗ ಬಡೋ ಆಟೋ ಚಾಲಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ LPG ಆಟೋ ಗ್ಯಾಸ್ ಕ್ಲೋಸ್ ಆಗ್ತಾ ಇದೆ. ಆದರೂ ಕೂಡ ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಈಗಾಗಲೇ ಒಂದು ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಗ್ಯಾಸ್ ಬಂಕ್ ಕೂಡ ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಬಂಕಿನ ಮುಂಭಾಗದಲ್ಲಿ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಬರೋ ತನಕ ಕಾಯುವಂತಹ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಸಿಬ್ಬಂದಿ ಇದೀಗ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಅಳವಡಿಕೆ ಮಾಡಿ ಇಲ್ಲಿರುವಂತಹ ಆಟೋ ಚಾಲಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಬಸವೇಶ್ವರ ನಗರದಲ್ಲಿ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಬಂಕ್ ಕ್ಲೋಸ್ ಆಗಿರುವಂತದ್ದು. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಆಟೋ ಚಾಲಕರ ಮೇಲೆ ಬೀಳ್ತಾ ಇದೆ. ಆಟೋ ಚಾಲಕರಿಗೆ ಕೇವಲ ಒಂದು ವಾರದ ಅಂತರದಲ್ಲಿ ಡಬಲ್ ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಫೆಬ್ರವರಿ 28ರಂದು ಕೇವಲ 59 ರೂಪಾಯಿ ಇದ್ದಂತಹ ದರ ಇದೀಗ 90ರ ಗಡಿ ದಾಟ್ತಾ ಇದೆ. 1 kg ಗ್ಯಾಸ್ಗೆ ಸರಿಸುಮಾರು 30 ರೂಪಾಯಿಯಷ್ಟು ಹೆಚ್ಚುವರಿ ಹಣ ಕೊಡಬೇಕಾಗುತ್ತೆ. ಇದರಿಂದ ನಿತ್ಯವೂ ಕೂಡ ಆಟೋ ಚಾಲಕರ ಮೇಲೆ ಸರಿಸುಮಾರು 200 ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಅದರ ನಡುವೆ ಒಂದು ಕಡೆ ಹೊರೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಹ ಸನ್ನಿವೇಶ ಇದೀಗ ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನಿಲಕ್ಕಿಂತ ಪ್ರಾರಂಭಿಕ ಹಂತದಲ್ಲಿ ಆಟೋಗೆ ಬಳಕೆಯಾಗುವ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದನ್ನು ನಾವು ಬೆಂಗಳೂರಿನಲ್ಲಿ ಗಮನಿಸಿದ್ವಿ. ಇದೀಗ ಮತ್ತಷ್ಟು ಅಭಾವ ವೆಹಿಕಲ್ಗಳಿಗೆ ಬಳಕೆಯಾಗುವ ಅನಿಲದಲ್ಲಿ ಕಂಡು ಬರ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಬೆಂಗಳೂರಿನ ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬಸವೇಶ್ವರ ನಗರದಲ್ಲಿ ಈಗಾಗಲೇ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಬಂಕ್ಗಳ ಮುಂದೆ ಬೋರ್ಡ್ ಅಳವಡಿಸಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಇದೀಗ ಬಡೋ ಆಟೋ ಚಾಲಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ LPG ಆಟೋ ಗ್ಯಾಸ್ ಕ್ಲೋಸ್ ಆಗ್ತಾ ಇದೆ. ಆದರೂ ಕೂಡ ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಈಗಾಗಲೇ ಒಂದು ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಗ್ಯಾಸ್ ಬಂಕ್ ಕೂಡ ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಬಂಕಿನ ಮುಂಭಾಗದಲ್ಲಿ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಬರೋ ತನಕ ಕಾಯುವಂತಹ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಸಿಬ್ಬಂದಿ ಇದೀಗ